ಅವಾಗಿನ ಮಂದಿ ಲೋನಲ್ಲಿ ಸಾಲ ತಗೊಂಡು ವಾಪಸ್ ಕೇಳಿದಾಗ ಅಷ್ಟೇ 6-5 ಲಿಸ್ಟ್ನಾಗ ನೋಡಿಬಿಡೋಕು ಇವತ್ತು ಚೀಟಿ ಕಟ್ಟಿದಾಗ ಆಮೇಲೆ ಬೈದ್ರೆ ಬೈಸಿದಾಗ ಹಲೋ ಸರ್. ಹಾ ಸರ್. ಹಲೋ, 3 ತಿಂಗಳಿಂದ ಚೀಟಿ ಕಟ್ಸ್ಕೊಂಡಿಲ್ಲ, ಏನ್ ಕಟ್ಸ್ಕೊಂತೇ ಇಲ್ಲ? ಹಾ ಕಟ್ಸೀನಿ ಸರ್. ಹಾ ಸರಿ ಸರ್, ಆಯ್ತು. ಮ್ಯಾನೇಜರ್ ನಮಗ್ ಬೈತಾ ಇದಾರಪ್ಪ, ನೀನ್ ಕಟ್ಸ್ಕೊಂಡ್ಬಿಡು. ನೀನ್ ಏನ್ ಮಾಡ್ತಾ ಇದ್ಯಾ? ಸರಿ ನಾ ಕಟ್ಸೀನಿ ಬಿಡಿ ಸರ್, ಟೆನ್ಷನ್ ತಗೋಬೇಡಿ ಸರ್, ನಾ ಕಟ್ಸೀನಿ ಎಲ್ಲ ಟೋಟಲ್ ಮಾಡಿ ಹಾ ಸರ್. ಯಾಕಂದ್ರೆ ನೀ ಚೀಟಿ ಕಟ್ಟಿಲ್ಲ 3 ತಿಂಗಳಿಂದ ಆಯ್ತು, ಒಂದೇ ರೀತಿ ಫೋನ್ ಮಾಡಿ. ಹಲೋ, ಏನಪ್ಪಾ ಚೀಟಿ ಕಟ್ಬೇಕಂತ ಮಾಡಿದ್ಯಾ ಇಲ್ಲ ಅಂತ ಮಾಡಿದ್ಯಾ? ಏನ್ ಹೇಳ್ಬಿಡು, ನಿಂದ ಆಗಿಲ್ಲ ಕಡೆ. ಇಲ್ಲ ಸರ್, ಹುಷಾರಿಲ್ಲ. ಅವೆಲ್ಲ ನಮ್ಗೆ ಹೇಳಕ್ ಹೋಗ್ಬೇಡ, ಅವೆಲ್ಲ ಗೊತ್ತಿಲ್ಲ ನೋಡು. ನಿನ್ ತಿಪ್ಪಲು ನಿನಗ ಅವೆಲ್ಲ ಗೊತ್ತಿಲ್ಲ. ನಾಳೆ ಚೀಟಿ ಕಟ್ಬೇಕು ನೋಡು, ಅವೆಲ್ಲ ಹೇಳ್ಬೇಡ. ಊಟಕ್ಕೂ ಗೊತ್ತಿಲ್ಲ ಸರ್, ನಾಳೆ ದುಡ್ಡು ಕಟ್ಟಿಲ್ಲ, ಅರ್ಥ ಮಾಡ್ಕೊಳ್ತೀವಿ ಸರ್. ಅವೆಲ್ಲ ಬಿಡು ಮರೆ, ಅವೆಲ್ಲ ನಮ್ಗೆ ಯಾಕ? ಚೀಟಿಗೆ ತಗೊಂಡಿದ್ದೀರ, ತಗೋಬೇಕಾದ್ರೆ ಹೆಂಗ್ ತಗೊಂಡಿದ್ದೆ ಇವಾಗ ಹಂಗೆ ಕಟ್ಬೇಕು ನೋಡು. ಅವೆಲ್ಲ ಹೇಳಕ್ ಹೋಗ್ಬೇಡ, ನಾಳೆ ಬಂದು ಕಟ್ಬಿಡು, ಇಟ್ಬಿಡು ಫೋನ್ ಅಷ್ಟೇ. ನಾನು ನೋಡಿದ್ರೆ ಹುಡುಗರಲ್ಲಿ ಏನು ಮಾಡಬೇಕು ಏನು ಮಾಡಬೇಕಿತ್ತು. ನಾಳೆ ಚೀಟಿ ಕಟ್ಬೇಕು ನೋಡು, ಅವೆಲ್ಲ ಹೇಳ್ಬೇಡ. ಕೇಳದೇನೆ ಪಡೆದುಕೊಂಡ ಪಾಪ ಸಂಜಯಲಾಲಿದೆ, ದೇವರಲ್ಲಿ ಮೊರೆಯನಿಟ್ಟು ಕೇಳು. ಆದರೆ ಇವಾಗಿನ ಮಂದಿ ಲೋನಲ್ಲಿ ಸಾಲ ತಗೊಂಡು ವಾಪಸ್ ಕೇಳಿದಾಗ ಬಾಬು ಇವನೇನು 1.5 ತಿಂಗಳು ಚೀಟಿ ಕಟ್ಟಿದ. ಸಾರ್ ನೋಡಿದ್ರೆ ನನಗೆ ಬಾಯಿ ಬಂದಂಗೆ. ಏನ್ ಮಾಡ್ಬೇಕು, ಎಂತವ್ರ ಜೊತೆ ಆತಾರಪ್ಪ. ಫೋನ್ ಹಚ್ಚಿ ಕೇಳ್ಬಿಡು ಅಂತ ಕೊಡ್ತಾನ ಹೆಂಗ ಏನ್ ಕೇಳ. ಹಲೋ ರೀ, ನಾವ್ರಿ ಲೋನವ್ರು ಮಾತಾಡೋದ. ಅದೇ ಚೀಟಿ ಕಟ್ತೀರ ಹೆಂಗಿಲ್ಲ ರೀ? ಕಟ್ಟಲ್ಲ. ಮನೆಗೆ ಬರ್ಬೇಕಾ? ಕೊಡ್ತೇವೆ. ಯಾರು? ನಾವು. ನೀವೇ ಕಟ್ಕೋಬೇಕು. ನಾವಲ್ಲ, ನೀವು ಕಟ್ಬೇಕು. ನಾವೇ ಕಟ್ಬೇಕ್ರಿ. ಹೌದು, ನಾವೇ ರೀ ಲೋನ್ ಕಟ್ಟಿದ್ದು. ಕಟ್ಬೇಕಾದ್ರೆ ನೀವಲ್ಲ, ತಗೊಂಡವ್ರು ನೀವಲ್ಲ, ನೀವೇ ಕಟ್ಬೇಕು. ನೀವೇ ಕಟ್ಕೋಬೇಕು. ಕಟ್ಟಲ್ಲ. ಕಟ್ಟಲ್ಲ. ಯಾಕೆ ಕಟ್ಬೇಕ್ರಿ? ಕಟ್ಟಲ್ಲ. ಆದ್ರೆ ಕಟ್ಟಲ್ಲ. ಕರುಣೆಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ, ದಯವ ತೋರುವ ಮಣ್ಣಿನ ಗುಣವಿದೆ.